ಸ್ನೇಹಿತರೆ ನಮಸ್ಕಾರ. ರಾಜ್ಯ ಮತ್ತು ದೇಶದ ಮಟ್ಟದಲ್ಲಿ ಸಂಚಲನವಾಗ್ತಿರುವಂತಹ ಸೌಜನ್ಯ ಕೇಸ್ ಇವಾಗ ಏನಾಗ್ತಿದೆ, ಕರೆಂಟ್ ಅಪ್ಡೇಟ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸುಮಾರು ದಿನಗಳಿಂದ ನಮ್ಮ ರಾಜ್ಯದ ಎಲ್ಲ ಜನರಿಗೆ ಕಾಡುವ ಒಂದು ಪ್ರಶ್ನೆ, ನಮ್ಮೆಲ್ಲ ಜನರ ಒಂದು ಆಕ್ರೋಶ. ನ್ಯಾಷನಲ್ ಇಂಟರ್ನ್ಯಾಷನಲ್ ಚಾನೆಲ್ಗಳು, ನಮ್ಮ ಪಕ್ಕದ ಸ್ಟೇಟ್ ನ ಚಾನೆಲ್ಗಳು ಎಲ್ಲರೂ ಕೂಡ ಈ ಒಂದು ವಿಷಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಸುದ್ದಿ ಮಾಡ್ತಿದ್ದಾರೆ. ಆದ್ರೆ ಕರ್ನಾಟಕದೇ ವಿಷಯ ಆಗಿರುವಂತಹ ಸೌಜನ್ಯ ಕೇಸ್ನ ನಮ್ಮ ಕನ್ನಡ ಮೀಡಿಯಾಗಳು ಯಾಕಿನ್ನು ಸುದ್ದಿ ಮಾಡ್ತಾ ಇಲ್ಲ ಅಂತ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಮತ್ತೆ ಹಲವಾರು ಕಡೆ ನಮ್ಮ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವುದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಯಾಕೆ ಎಲ್ಲಾ ಬೇರೆ 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 ಲ್ಯಾಂಗ್ವೇಜ್ ಮತ್ತೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿ ಮಾಧ್ಯಮಗಳು ಈ ಒಂದು ನ್ಯೂಸ್ ನ ಬಿತ್ತರಿಸ್ತಿದ್ದಾರೆ, ಯಾಕೆ ನಮ್ಮ ಕನ್ನಡದ ಒಂದೇ ಒಂದು ನ್ಯೂಸ್ ಚಾನೆಲ್ ಕೂಡ ಇದ್ರ ಬಗ್ಗೆ ಸುದ್ದಿ ಮಾಡ್ತಿಲ್ಲ? ನೋಡೋಣ ಬನ್ನಿ. ಎಲ್ಲರಿಗೂ ಕಾಡುವ ಒಂದು ಪ್ರಶ್ನೆ ಏನಂತಂದ್ರೆ, ಕನ್ನಡದ ಮೀಡಿಯಾ, ನಮ್ಮ ಕರ್ನಾಟಕದ ನ್ಯೂಸ್ ಚಾನೆಲ್ಗಳು ಕರ್ನಾಟಕ ಸುದ್ದಿಯನ್ನೇ ಯಾಕೆ ಮಾತಾಡದೆ ಸುಮ್ಮನೆ ಇದ್ದಾರೆ, ಮೌನ ಯಾಕೆ ವಹಿಸಿದ್ದಾರೆ ಈ ಒಂದು ವಿಷಯದಲ್ಲಿ ಅಂತ. ನಮಗೆ ಸಿಕ್ಕಿರುವ ಒಂದು ಅಪ್ಡೇಟ್ ಪ್ರಕಾರ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ಗಳ ಮೇಲೆ ತಡೆಯಾಜ್ಞೆ ಇದೆ, ಇಂಜಂಕ್ಷನ್ ಆರ್ಡರ್ ಇದೆ ಕೋರ್ಟ್ ಇಂದ ಅಂತ ಹೇಳ್ತಾರೆ. ಬಟ್ ಅಫಿಷಿಯಲಿ ಇದು ಹೌದೋ ಇಲ್ಲ ಅನ್ನೋದು ಇನ್ನೂ ಗೊತ್ತಿಲ್ಲ. ಅಫಿಷಿಯಲಿ ಎಲ್ಲೂ ಒಂದು ನೋಟಿಸ್ ಅಥವಾ ಅಫಿಷಿಯಲ್ ಆಗಿ ಇದ್ರ ಬಗ್ಗೆ ಯಾವುದೇ ಒಂದು ನ್ಯೂಸ್ ಇಲ್ಲ, ಇಂಜೆಕ್ಷನ್ ಆರ್ಡರ್ ಇದೆ ಕನ್ನಡ ನ್ಯೂಸ್ ಚಾನೆಲ್ಗಳ ಮೇಲೆ ಅಂತ. ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ. ಈಗ ಇಂಜೆಕ್ಷನ್ ಆರ್ಡರ್ ಇದೆ, ತಡೆಯಾಜ್ಞೆ ಇದೆ, ಅದಕ್ಕೆ ಮಾತಾಡ್ತಿಲ್ಲ ಅಂತಾರೆ. ಇನ್ನು ಕೆಲವರು ಸೊ ಬ್ರೈಬ್ ಏನು ನಾವು ಹಣ ತಗೊಂಡಿದ್ದಾರೆ ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಂತಾರೆ. ಸಾವಿರಾರು ಊಹಾಪೋಹಗಳು ಬಂದೇ ಬರುತ್ತೆ ಈ ತರದ ವಿಷಯದಲ್ಲಿ. ಯಾವುದೇ ಆದಂತಹ ಅಫಿಷಿಯಲ್ ಅಂಡ್ ಅಥೆಂಟಿಕೇಟ್ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಇನ್ನೂ ಸಿಕ್ಕಿಲ್ಲ. ಸೊ ಸದ್ಯಕ್ಕೆ ಹೇಳೋದಾದ್ರೆ ಒಂದು ತಡೆಯಾಜ್ಞೆ ಇದೆ, ಇಂಜೆಕ್ಷನ್ ಆರ್ಡರ್ ಇದೆ ಅಂತ ಏನು ಮಾತಾಡ್ತಿದ್ದಾರೆ, ಹಂಗಂದ್ರೆ ಏನು, ಯಾಕೆ ಆರ್ಡರ್ ಇದೆ ಇದ್ರ ಬಗ್ಗೆ ಮಾತಾಡೋಂಗಿಲ್ವಾ, ಮಾತಾಡಿದ್ರೆ ಏನಾಗುತ್ತೆ ಅಂತೆಲ್ಲ ನಾವು ತಿಳ್ಕೊಳ್ಳೋಣ ಬನ್ನಿ. ಏನಿದು ತಡೆಯಾಜ್ಞೆ, ಏನಿದು ಇಂಜಂಕ್ಷನ್ ಆರ್ಡರ್ ಅಂತ ಹೇಳಿದ್ರೆ, ಇದೊಂದು ಕಾನೂನಿನ ಆದೇಶ ಆಗಿರುತ್ತೆ. ಇದು ಒಂದು ವ್ಯಕ್ತಿ ಅಥವಾ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಯಾವುದೇ ರೀತಿಯ ದೂರನ್ನು ಅಥವಾ ಯಾವುದೇ ರೀತಿಯ ನ್ಯೂಸ್ ನ ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಯಾರು ಇದಕ್ಕೆ ಸಂಬಂಧಪಟ್ಟಿರ್ತಾರೋ ಆ ಒಂದು ಸಂಸ್ಥೆ ಅಥವಾ ಆ ವ್ಯಕ್ತಿಗಳು, ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳು ಕೋರ್ಟ್ಗೆ ಮೊರೆ ಹೋಗಿ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ನ ಸಲ್ಲಿಸಿ ನಮ್ಮ ತೇಜೋವಧೆ ಆಗ್ತಾ ಇದೆ ಅಂತ ಹೇಳಿ ಕೋರ್ಟ್ ಮೂಲಕ ಕನ್ನಡ ನ್ಯೂಸ್ ಚಾನೆಲ್ ಮೇಲೆ ಒಂದು ತಡೆಯಾಜ್ಞೆ ತಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಯಾವುದೇ ಆದಂತಹ ಅಫಿಷಿಯಲ್ ಪುರಾವೆಗಳಿನ್ನೂ ದೊರಕಿಲ್ಲ. ಇದು ಒಂದು ಸಂಸ್ಥೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ತೇಜೋವಧೆ ಆಗಬಾರ್ದಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಿರುವಂತವರು ಲೀಗಲಿ ಒಂದು ನೋಟಿಸ್, ಒಂದು ಆರ್ಡರ್ ನ ತಗೊಬಂದು ಇಂಜೆಕ್ಷನ್ ಅಥವಾ ತಡೆಯಾಜ್ಞೆನ ಹೊರಟಿರ್ತಾರೆ. ಈ ಒಂದು ಆರ್ಡರ್ ನ್ಯೂಸ್ ಚಾನೆಲ್ಗಳ ಮೇಲೆ, ಎಸ್ಪೆಷಲಿ ಕನ್ನಡ ನ್ಯೂಸ್ ಚಾನೆಲ್ಗಳ ಮೇಲೆ ಇರೋದಕ್ಕಾಗಿ ಅವರು ಯಾವುದೇ ರೀತಿಯ ಒಂದು ಸುದ್ದಿ ಇದ್ರ ಸೌಜನ್ಯ ಕೇಸ್ ಬಗ್ಗೆ ಮಾಡ್ತಾ ಇಲ್ಲ. ತುಂಬಾ ಜನ ಕೇಳ್ತಾರೆ, ಒಂದು ಸಣ್ಣ ನ್ಯೂಸ್, ಒಂದು ಚಿಕ್ಕ ನ್ಯೂಸ್ ಸಿಕ್ಕಿದ್ರೆ ಬಿಡಲ್ಲ ಕನ್ನಡ ಮೀಡಿಯಾದವರು ಅಥವಾ ಯಾವುದೇ ಮೀಡಿಯಾದವರು, ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ತಾರೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಇಂಥ ದೊಡ್ಡ ಒಂದು ಟಾಪಿಕ್, ಒಂದು ನ್ಯೂಸ್ ನ ಯಾಕೆ ಇನ್ನೂ ಮಾತಾಡ್ತಿಲ್ಲ? ಇಷ್ಟು ಸೆನ್ಸೇಷನ್ ಆದ್ರೂ ಎಲ್ಲ ಯೂಟ್ಯೂಬರ್ಸ್ ಮಾತಾಡ್ತಿದ್ದಾರೆ, ಕಾಂಟೆಂಟ್ ಕ್ರಿಯೇಟರ್ಸ್ ಮಾತಾಡ್ತಿದ್ದಾರೆ, ಯಾಕೆ ನ್ಯೂಸ್ ಮೀಡಿಯಾಗಳು ಒಂದು ಸಾಮಾಜಿಕದ ಒಂದು ಒಂದು ದೊಡ್ಡ ಅಂಗವಾಗಿ ಇಂತಹ ನ್ಯೂಸ್ ಮೀಡಿಯಾಗಳು ಯಾಕೆ ಮಾತಾಡ್ತಿಲ್ಲ, ಜನರಿಂದ ಜನರಿಗೆ ತಲುಪಿಸುವಂತ ಕೆಲಸವನ್ನು ಯಾಕೆ ಮಾಡ್ತಿಲ್ಲ ಅಂತ ನೋಡೋದಾದ್ರೆ, ಅದಕ್ಕೆ ಒಂದು ಅಫಿಷಿಯಲಿ ಅಲ್ಲದೆ ಇದ್ರು ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದೇನಂತಂದ್ರೆ ನ್ಯೂಸ್ ಮೇಲೆ ತಡೆಯಾಜ್ಞೆ ಇದೆ, ಅಫಿಷಿಯಲಿ ಗೊತ್ತಿಲ್ಲ ಬಟ್ ತಡೆಯಾಜ್ಞೆ ಇದೆ ಅಂತ ಹೇಳಿ. ಸೊ ಇದು ಇಂಜೆಕ್ಷನ್ ಆರ್ಡರ್, ಇದನ್ನ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿ ಸಂಬಂಧಪಟ್ಟ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ವ್ಯಕ್ತಿಗಳು ತರಬಹುದು. ಇದು ಕೂಡ ನಮ್ಮ ಲಾ ಅಥವಾ ನಮ್ಮ ಕಾನೂನು, ನಮ್ಮ ಸಂವಿಧಾನದಲ್ಲಿ ಇದಕ್ಕೂ ಕೂಡ ಅವಕಾಶ ಇದೆ. ಅಂಟಿಲ್ ಅಂಡ್ ಅನ್ಲೆಸ್ ಕೋರ್ಟ್ ಅಲ್ಲಿ ಒಂದು ಅಪರಾಧ ಏನು ಪ್ರೂವ್ ಆಗೋವರೆಗೂ ಯಾವುದೇ ಒಂದು ವ್ಯಕ್ತಿ ಅಥವಾ ಸಂಸ್ಥೆ ವಿರುದ್ಧ ತೇಜೋವಧೆ ಮಾಡದೇ ಇರುವಂತೆ ಇಂಜೆಕ್ಷನ್ ಆರ್ಡರ್ ನ ತಗೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಪ್ರತಿಯೊಂದು ವಿಷಯವನ್ನ ನಿಮಗೆ ಸೂಚಿಸ್ಲಿಕ್ಕೆ ನಾನು ಮತ್ತೆ ಬರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.